ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಸಿರಮ್ಗಳನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಏನಾದ್ರು ತುಂಬಾ ಹೇರ್ ಫಾಲ್ ಏನಾದ್ರು ಆಗ್ತಿತ್ತು, ತುಂಬಾ ಹೇರ್ ತಿನ್ನಾಗಿ ಅಂದರೆ ತುಂಬಾ ತೆಳುವಾಗಿ ಏನಾದ್ರು ಇತ್ತು, ದಪ್ಪವಾಗಿ ಏನಾದರೂ ಬೇಕು ಅಂತ ಹೇಳಿದ್ರೆ, ಆ್ಯಂಡ್ ತುಂಬಾ ಶಾರ್ಟಾಗಿ ಏನಾದ್ರು ಇತ್ತು, ಉದ್ದವಾಗಿ ನಿಮ್ಮ ಕೂದಲು ಕೂಡ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಈ ಸಿರಮ್ಗಳು ನಿಮಗೆ ವರ್ಕ್ ಮಾಡುತ್ತೆ, ಅಂದರೆ ಎಫೆಕ್ಟಿವ್ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಇವತ್ತು ನಾನು 4 ಬೆಸ್ಟ್ ಹೇರ್ ಸಿರಮ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಎಲ್ಲ ಹೇರ್ ಸಿರಮ್ಗಳು ಡರ್ಮಟಾಲಜಿ ಟೆಸ್ಟೆಡ್ ಆ್ಯಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಈ ಹೇರ್ ಸಿರಮ್ಗಳನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಸಲ್ಟ್ ಸಿಗುತ್ತೆ ಅಂತ. ಓಕೆನಾ? ಸೊ ಒಂದೊಂದು ಸಿರಮ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಫುಲ್ ವಾಚ್ ಮಾಡಿ. ಸೊ ಯಾವ ಫೀಚರ್ಸ್ ಇಷ್ಟ ಆಗುತ್ತೆ ಹೇರ್ ಸಿರಮ್ದು, ಸೊ ನೀವು ಆ ಸಿರಮ್ಗಳನ್ನು ಯೂಸ್ ಮಾಡ್ಬೋದು. ಸೊ ಮೇಯ್ನಾಗಿ ಈ ಹೇರ್ ಫಾಲ್ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಲೈಫ್ ಸ್ಟೈಲಿಂದ, ಮತ್ತು ನಿಮ್ಮ ಬ್ಲಡ್ಡು ಏನಾದ್ರು ತುಂಬಾ ಕರೆಕ್ಟಾಗಿಲ್ಲ, ಬ್ಲಡ್ ಏನಾದ್ರು ಕಮ್ಮಿ ಇತ್ತು ರೇಂಜ್ ಅಂತ ಹೇಳಿದ್ರೆ ಆ ಒಂದು ಕಾರಣದಿಂದನೂ ಕೂಡ ಬರುತ್ತೆ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಎಲ್ರಿಗೂ ಕೂಡ ಇವಾಗ ಇರೋಂಥದ್ದು ಥೈರಾಯ್ಡ್ ಪ್ರಾಬ್ಲಮ್ಮು. ಸೊ ಥೈರಾಯ್ಡ್ ಪ್ರಾಬ್ಲಮಿಂದನೂ ಕೂಡ ಹೇರ್ ಫಾಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಆಫ್ಟರ್ ನೀವೇನಾದ್ರು ಡೆಲಿವರಿ ಆದಾಗ, ಅಂದರೆ ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಏನಾರು ಆದಾಗಲೂ ಕೂಡ ಹೇರ್ ಫಾಲ್ ಅನ್ನೋದು ತುಂಬಾ ಆಗ್ತಾ ಇರುತ್ತೆ ಅಲ್ವಾ. ಸೊ ಎಲ್ಲರೂ ಕೂಡ ನಾನು ಇವತ್ತು ತೋರಿಸೋಂಥ ಹೇರ್ ಆಯಿಲ್ಗಳನ್ನು ನೀವು, ಅಂದರೆ ಹೇರ್ ಸಿರಮ್ಗಳನ್ನು ಯೂಸ್ ಮಾಡ್ಬೋದು. ಸೊ ಹೇಗೆ ಯೂಸ್ ಮಾಡೋದು, ಯಾವೆಲ್ಲ ಹೇರ್ ಸಿರಮ್ಗಳೆಲ್ಲ ಇದೆ, ಸೊ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಯಾರಿಗೆ ಇದು ಬೆಸ್ಟು, ಯಾರಿಗೆ ಇದು ಸೂಟಬಲ್ ಅಲ್ಲ, ಎಲ್ಲದೂ ಕೂಡ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋ ಫುಲ್ ವಾಚ್ ಮಾಡಿ. ಓಕೆನಾ? ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರಾ, ಹೊಸದಾಗಿ ಯಾರೆಲ್ಲ ಚಾನಲಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಯಾವೆಲ್ಲ ಹೇರ್ ಸಿರಮ್ಗಳಿದೆ ಅಂತ ಹೇಳಿ ಈಗ ಒನ್ ಬೈ ಒನ್ ನೋಡೋಣ. ಫ್ರೆಂಡ್ಸ್, ಫಸ್ಟ್ ಹೇರ್ ಸಿರಮ್ ಬಂದು ಪಿಲಿಗ್ರಿಮ್ ರೆಡೆನ್ಸೈಲ್ ಅಂಡ್ ಅನಗೈನ್ ಅಡ್ವಾನ್ಸ್ಡ್ ಹೇರ್ ಗ್ರೋತ್ ಸಿರಮ್ ಅಂತ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಸಿರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಗ್ರೀನ್ ಟೀ ಇದೆ. ಓಕೆನಾ? ಸೊ ಗ್ರೀನ್ ಟೀ ಇರೋದ್ರಿಂದ ನಿಮ್ಗೆ ಏನಾದ್ರು ತುಂಬಾನೇ ಹೇರ್ ಲಾಸ್ ಏನಾದ್ರು ಆಗ್ತಾ ಇತ್ತು, ಮತ್ತೆ ನಿಮ್ಮ ಹೇರ್ ತುಂಬಾನೇ ಹೆಲ್ದಿಯಾಗಿ ಏನಾದ್ರು ಬೆಳಿತಾನೆ ಇರಲಿಲ್ಲ, ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ. ಓಕೆನಾ? ಹೇರ್ ಲಾಸ್ ಏನು ಅಂದ್ರೆ ಕೂದಲು ಏನು ಉದುರುತ್ತಿರುತ್ತೆ ನೋಡಿ, ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ರೆಡೆನ್ಸೈಲ್ ಅಂಡ್ ಅನಗೈನ್ ಅನ್ನೋದು 2 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಈ 2 ಇಂಗ್ರೀಡಿಯೆಂಟ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹೇರ್ ಗ್ರೋತ್ ತುಂಬಾನೇ ಚೆನ್ನಾಗಾಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಪ್ಯಾಚಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಹೇರ್ ಗ್ರೋತ್ ಬರುತ್ತೆ, ಅಂದ್ರೆ ರೀಗ್ರೋತ್ ಬರುತ್ತೆ ಹೇರ್ ಅಂತ ಹೇಳ್ಬಿಟ್ಟು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಈ 2 ಇಂಗ್ರೀಡಿಯೆಂಟ್ ಇಂದ. ಓಕೆನಾ? ಸೊ ಈ 2 ಇಂಗ್ರೀಡಿಯೆಂಟ್ಗಳು ಕೂಡ ಈ ಒಂದು ಹೇರ್ ಆಯಿಲ್ ಅಲ್ಲಿ ಇದೆ. ಅಂಡ್ ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಗ್ರೀನ್ ಟೀ ಕೂಡ ಇದೆ. ಓಕೆನಾ? ಸೊ ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ಇದೊಂದು ಆಂಟಿ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಸೊ ಇದರಿಂದ ನಿಮ್ಮ ಸ್ಕಾಲ್ಫ್ ಏನಿದೆ ಅಲ್ವಾ, ಸೊ ಅದೆಲ್ಲರೂ ತುಂಬಾ ಡ್ರೈ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ನರಿಶ್ ಮಾಡುತ್ತೆ. ಬಿಕಾಸ್ ಅದರಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಅಂದ್ರೆ ನಿಮ್ಗೆ ಏನು ನತ್ತಿಯಲ್ಲೆಲ್ಲ ನಿಮ್ಗೆ ತುಂಬಾನೇ ಡ್ರೈ ಏನಾದ್ರು ಆಗ್ತಿತ್ತು ಅಂತ ಹೇಳಿದಾಗ್ಲೂ ಕೂಡ ನರಿಶ್ಮೆಂಟ್ ಇಲ್ಲದೆ ಡ್ರೈ ಇತ್ತು ಅಂತ ಹೇಳಿದ್ರು ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಈ ಒಂದು ಗ್ರೀನ್ ಟೀ ಇರೋದ್ರಿಂದನೂ ಕೂಡ ಆ ಸ್ಕಾಲ್ಫ್ ಏನಿರುತ್ತೆ ನೋಡಿ, ಸೊ ಅಲ್ಲಿ ತುಂಬಾನೇ ನರಿಶ್ಮೆಂಟ್ ಸಿಗುತ್ತೆ. ಸೊ ಅದರಿಂದ ಕೂಡ ನಿಮ್ಗೆ ಏನು ಹೇರ್ ತುಂಬಾನೇ ತಿನ್ನಾಗಿ ಏನಾದ್ರು ಇತ್ತು, ಅಥವಾ ಹೇರ್ ಏನಾದ್ರು ರೆಡ್ಯೂಸ್ ಆಗ್ತಾ ಇತ್ತು, ಅಂದ್ರೆ ಹೇರ್ ಫಾಲ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದೆರಡು ಕೂಡ ಕಡಿಮೆ ಮಾಡಿ ನಿಮ್ಮ ಹೇರ್ ಗ್ರೋತ್ನ ತುಂಬಾನೇ ಚೆನ್ನಾಗಿ ಮಾಡುತ್ತೆ, ಮತ್ತೆ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಓಕೆನಾ? ಅಂಡ್ ಇದು ತುಂಬಾನೇ ಲೈಟ್ ವೆಯ್ಟ್ ಮತ್ತೆ ನಾನ್ ಗ್ರೇಸಿ ಆಗಿರೋದ್ರಿಂದ ಸೊ ಈಸಿಯಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನಿಮ್ಮ ಡೈಲಿ ರುಟೀನ್ ನಲ್ಲಿ, ಆಯ್ತಾ? ಅಂಡ್ ಈ ಹೇರ್ ಸಿರಮ್ ಎಲ್ಲ ಹೇರ್ ಟೈಪ್ ಅವ್ರಿಗೂ ಕೂಡ ಸೂಟಬಲ್ ಆಗುತ್ತೆ. ಸೊ ನಿಮ್ಮ ರೂಟ್ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಹೇರ್ ಫಾಲ್ ಏನು ಕೂಡ ಬರೋದಿಲ್ಲ. ಮತ್ತೆ ನಿಮ್ಮ ಕೂದಲು ತುಂಬಾನೇ ತಿಕ್ಕಾಗಿ, ಅಂದ್ರೆ ತುಂಬಾನೇ ದಪ್ಪವಾಗಿ, ತುಂಬಾನೇ ಉದ್ದವಾಗಿ, ತುಂಬಾನೇ ಹೆಲ್ದಿಯಾಗಿ ಕಾಣೋ ಹಾಗೆ ಈ ಒಂದು ಹೇರ್ ಸಿರಮ್ ಮಾಡುತ್ತೆ. ತುಂಬಾ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸಿರಮ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ನಿಮ್ಗೆ 28 ಡೇಸ್ ಅಲ್ಲಿ ನಿಮಗೆ ಈ ಎಲ್ಲ ಚೇಂಜಸ್ಗಳು ಬರುತ್ತೆ, ಅಂದ್ರೆ ಹೇರ್ ಫಾಲ್ ಆಗೋದು ಎಲ್ಲದೂ ಕೂಡ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಮ ಕೂದಲು ತುಂಬಾನೇ ಉದ್ದವಾಗಿ ತುಂಬಾನೇ ರೀಗ್ರೋತ್ ಬರುತ್ತೆ, ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. 28 ಡೇಸ್ ಅಲ್ಲೆಲ್ಲ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಓಕೆನಾ? ಅಂಡ್ ಈ ಸಿರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 50 ml ಗೆ 670 rupees, 670 ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಈಗ ಸೆಕೆಂಡ್ ಹೇರ್ ಸಿರಮ್ ಬಂದು ಡಾಕ್ಟರ್ ಶೇಡ್ಸ್ ಅವರ ರೋಸ್ಮರಿ ಅಂಡ್ ರೆಡೆನ್ಸೈಲ್ ಹೇರ್ ಸಿರಮ್ ಇನ್ ಆಯಿಲ್ ಅಂತ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ರೋಸ್ಬೆರಿ ಮತ್ತೆ ರೆಡೆನ್ಸೈಲ್ ಇರೋದ್ರಿಂದ ನಿಮ್ಗೆ ಏನಾದ್ರು ಕೂದಲು ತುಂಬಾನೇ ಉದುರುತ್ತಾ ಇತ್ತು, ತುಂಬಾನೇ ತಿನ್ನಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ 2 ಪ್ರಾಬ್ಲಮ್ಗಳು ಕಡಿಮೆ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಬ್ರೇಕ್ ಆಗ್ತಿತ್ತು, ಅಂದ್ರೆ ಸೀಳ್ಕೊಂಡಿರತ್ತೆ ನೋಡಿ ಕೂದಲು, ಸೊ ಆ ರೀತಿಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಪೇರ್ ಆಗುತ್ತೆ. ಮತ್ತೆ ಇದರಲ್ಲಿ 20% ರೆಡೆನ್ಸೈಲ್, ಅನಗೈನ್, ಕೆಫೈನ್ ಮತ್ತೆ ಪೆಪ್ಟೈಡ್ಸ್ ಇರೋದ್ರಿಂದ ತುಂಬಾ ಬೇಗನೆ ಕ್ವಿಕ್ ಆಗಿ ನಿಮ್ಮ ಒಳಗಡೆ ಏನೋ ನೆತ್ತಿ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ಹೇರ್ ಗ್ರೋತ್ ಎಲ್ಲ ತುಂಬಾ ಚೆನ್ನಾಗುತ್ತೆ, ಹೇರ್ ಫಾಲ್ ಎಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ. ಅಂಡ್
ಆಲ್ಸೋ ಇದರಲ್ಲಿ ರೋಸ್ಮರಿ ಆಯಿಲ್ ಇರೋದ್ರಿಂದ ನಿಮ್ಮ ನತ್ತಿನ ತುಂಬಾ ನರೀಶ್ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗುತ್ತೆ. ಓಕೆನಾ. ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಜಾಗದಲ್ಲಿ ಎಲ್ಲ ನತ್ತಿಯಲ್ಲೆಲ್ಲ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ನೆತ್ತಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ನರೀಶ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ರೂಟಿಂದ ಅಂದರೆ ಹೇರ್ ಎಲ್ಲ ಕಿತ್ಕೊಂಡ್ಬರೋದಾಗಿರ್ಬೋದು, ತಿನ್ನಾಗಿರೋದಾಗಿರ್ಬೋದು, ಆ ರೀತಿ ನಿಮಗೆ ಮುಂದೆ ಪ್ರಾಬ್ಲಮ್ ಬರೋದಿಲ್ಲ. ನಿಮ್ಮ ಹೇರ್ ತುಂಬಾ ಚೆನ್ನಾಗಿ ತುಂಬಾ ಉದ್ದವಾಗಿ ಬೆಳೆಯುತ್ತೆ ಮತ್ತು ತುಂಬಾ ತಿಕ್ಕಾಗಿ ಬೆಳೆಯುತ್ತೆ. ನಿಮ್ಮ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಓಕೆನಾ. ಆ್ಯಂಡ್ ಈ ಸೀರಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ 30 ml ಗೆ 722 ರೂಪಾಯಿಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ನೆಕ್ಸ್ಟ್ ಹೇರ್ ಸಿರಮ್ ಬಂದು ಅಡ್ವಾನ್ಸ್ಡ್ ಹೇರ್ ಗ್ರೋತ್ ಸಿರಮ್ ಅಂತ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ 4 ಪವರ್ಫುಲ್ ಇಂಗ್ರೀಡಿಯೆಂಟ್ ಹಾಕಿ ಈ ಒಂದು ಹೇರ್ ಸಿರಮ್ ರೆಡಿ ಮಾಡಿದಾರಂತೆ. ಸೊ ಯಾವ್ದು ಅಂತ ಹೇಳಿದ್ರೆ ರೆಡೆನ್ಸೈಲ್, ಅನಗೈನ್, ಬೈಕಾಪಿಲ್, ಕೆಪಿಲಿಯಾ ಲೋಂಗಾ ಅಂತ. ಸೊ ಈ 4 ಪವರ್ಫುಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಅಂಡ್ ಆಲ್ಸೋ ಇದ್ರ ಜೊತೆಗೆ 3 ನ್ಯಾಚುರಲ್ ಹೇರ್ ಗ್ರೋತ್ ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಇದೆ ಅಂತೆ. ಸೊ ಅದು ಯಾವುದು ಅಂದ್ರೆ ರೋಸ್ಮರಿ, ಬಯೋಟೈನ್ ಮತ್ತೆ ರೈಸ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ. ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಇರೋದ್ರಿಂದ ನಿಮ್ಗೆ ಏನಾದ್ರು ತುಂಬಾನೇ ಹೇರ್ ಫಾಲ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಮಾಡುತ್ತಂತೆ. ಅಂಡ್ ಆಲ್ಸೋ ನಿಮ್ಮ ಹೇರ್ ತುಂಬಾನೇ ತಿನ್ನಾಗಿತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಮಾಡುತ್ತೆ. ಮತ್ತೆ ನಿಮ್ಮ ನತ್ತಿ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗದೆ ಏನಾದ್ರು ಹೇರ್ ಫಾಲ್ ಆಗ್ತಿತ್ತು, ಸೊ ಆ ರೀಸನ್ ಇಂದ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಮಾಡುತ್ತಂತೆ. ಕಡಿಮೆ ಮಾಡಿ ನಿಮ್ಮ ಹೇರ್ ತುಂಬಾನೇ ಲಾಂಗ್ ಆಗಿ ತುಂಬಾನೇ ತಿಕ್ಕಾಗಿ ಅಂಡ್ ಹೇರ್ ಫಾಲ್ ಎಲ್ಲದು ಕೂಡ ಕಡಿಮೆ ಆಗತ್ತಂತೆ. ಸೊ ತುಂಬಾನೇ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಕ್ಲಿನಿಕಲಿ ಪ್ರೂವ್ ಆಗಿದೆ. ಓಕೆನಾ. ಅಂಡ್ ಆಲ್ಸೋ ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಸೀಳ್ಕೊಂಡಿರೋ ತರ ಹೇರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಹೇರ್ ತುಂಬಾನೇ ಡ್ರೈ ಆಗಿ ಏನಾದ್ರು ಅನ್ನಿಸ್ತಾ ಇತ್ತು ಮತ್ತೆ ನಿಮ್ಮ ನತ್ತಿ ಕೂಡ ತುಂಬಾನೇ ಡ್ರೈ ಆಗಿತ್ತು, ನರಿಶ್ಮೆಂಟ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಈ ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ನಿಮ್ಮ ನತ್ತಿ ತುಂಬಾನೇ ಸಿಗುತ್ತೆ, ನರಿಶ್ಮೆಂಟ್ ಸಿಗುತ್ತೆ. ನಿಮ್ಮ ಹೇರು ಕೂಡ ತುಂಬಾನೇ ಶೈನ್ ಆಗಿ ತುಂಬಾನೇ ನಿಮ್ಗೆ ನರಿಶ್ಮೆಂಟ್ ಆಗಿ ತುಂಬಾನೇ ಸ್ಮೂತ್, ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ನಿಮ್ಗೆ ರಿಸಲ್ಟ್ ಅಂತಾನೆ ಹೇಳ್ಬೋದು. ಸೊ ಬಿಕಾಸ್ ನಾನು ಹೇಳಿರೋ ಹಾಗೆ ಇದರಲ್ಲಿ ಇದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಕಂಬೈನ್ ಆಗಿರೋದ್ರಿಂದ ನಿಮ್ಗೆ ಇದೆಲ್ಲ ಬೆನಿಫಿಟ್ಗಳು ಸಿಗುತ್ತೆ. ಆಯ್ತಾ. ಮತ್ತೆ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡಿ ನಿಮ್ಮ ಹೇರ್ ರೀಗ್ರೋತ್ ಆಗಿ ಮಾಡುತ್ತಂತೆ. ಅಂಡ್ ಇದು ಕೂಡ ಅಷ್ಟೇ ತುಂಬಾನೇ ಲೈಟ್ ವೈಟ್ ಇದೆ, ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಬೇಗ ನಿಮ್ಮ ನತ್ತಿಗೆ ಅಬ್ಸರ್ವ್ ಆಗುತ್ತೆ. ಸೊ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗಿ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ಯಾವುದೇ ರೀತಿ ಎಣ್ಣೆ ತರ ಜಿಡ್ ಅನ್ಸೋದು ಸೊ ಆ ರೀತಿ ನಿಮಗೆ ಬರೋದಿಲ್ಲ. ತುಂಬಾನೇ ಕ್ವಿಕ್ ಆಗಿ ಲೈಟ್ ವೈಟ್ ಇರೋದ್ರಿಂದ ಬೇಗನೆ ಅಬ್ಸರ್ವ್ ಆಗುತ್ತೆ. ಅಂಡ್ ಈ ಹೇರ್ ಸಿರಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 30 ml ಗೆ 618 ರೂಪಾಯಿಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಈಗ ಲಾಸ್ಟ್ ಹೇರ್ ಸಿರಮ್ ಬಂದು ವಿಶ್ಕೇರ್ ಅವರ ಹೇರ್ ಗ್ರೋತ್ ಸಿರಮ್ ಕಾನ್ಸಂಟ್ರೇಟ್ ಅಂತ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ತುಂಬಾನೇ ಹೇರ್ ಫಾಲ್ ಏನಾದ್ರು ಆಗ್ತಿತ್ತು, ಪ್ಯಾಚಿ ಏನಾದ್ರು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ತುಂಬಾನೇ ತಿನ್ನಾಗಿ ಏನಾದ್ರು ಹೇರ್ ಇತ್ತು ಮತ್ತೆ ತುಂಬಾನೇ ಡ್ರೈನೆಸ್ ಏನಾದ್ರು ಇತ್ತು, ನರಿಶ್ಮೆಂಟೇ ಇಲ್ದಂಗೆ ನಿಮ್ಗೆ ಏನಾದ್ರು ಹೇರ್ ಫಾಲ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಎಲ್ಲಾ ಪ್ರಾಬ್ಲಮ್ಸ್ಗಳು ಕಡಿಮೆ ಮಾಡಿ ನಿಮ್ಮ ಹೇರ್ ತುಂಬಾನೇ ತಿಕ್ಕಾಗಿ ಬೆಳೆಯುತ್ತೆ ಅಂಡ್ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ತುಂಬಾನೇ ಉದ್ದವಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಕೂಡ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಯಾವ್ದು ಅಂತ ಹೇಳಿದ್ರೆ ರೆಡೆನ್ಸೈಲ್, ಅನಗೈನ್, ಬಯಾಕೆಫಿಲ್, ಕೆಫೈನ್, ಬಿಯೋಟಾನ್, ಕೆರಾಟೈನ್ ಅಂಡ್ ರೈಸ್ ವಾಟರ್ ಮತ್ತೆ ಆಲ್ಸೋ ಪೆಪ್ಟೈಡ್ಸ್ ಇದೆ. ಓಕೆನಾ. ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಇರೋದ್ರಿಂದ ರೂಟ್ ಒಳಗಡೆನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗಿ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ ನಿಮ್ಮ ಹೇರ್ ಸೈಕಲ್ ಅಲ್ಲಿ. ಓಕೆನಾ. ಸೊ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಎಲ್ಲಾ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗಿ ನಿಮ್ಮ ಹೇರ್ ತುಂಬಾನೇ ರೀಗ್ರೋತ್ ಆಗುತ್ತೆ, ತುಂಬಾ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಅಂಡ್ ಆಲ್ಸೋ ಇದರಲ್ಲಿ ರೈಸ್ ವಾಟರ್ ಕೂಡ ಇರೋದ್ರಿಂದ ಸೊ ಯಾವುದೇ ರೀತಿ ನಿಮಗೆ ಆಯಿಲಿನೆಸ್ ಅಂತ ಅನ್ಸೋದಿಲ್ಲ. ನಿಮಗೆ ತುಂಬಾನೇ ನತ್ತಿ ಒಳಗಡೆ ಬೇಗನೆ ಅಬ್ಸರ್ವ್ ಆಗುತ್ತೆ. ನಿಮ್ಮ ನತ್ತಿ ಕೂಡ ತುಂಬಾನೇ ನರಿಶ್ಮೆಂಟ್ ಆಗಿರುತ್ತೆ. ತುಂಬಾನೇ ಲೈಟ್ ವೈಟ್ ಇರೋದ್ರಿಂದ ಈ ಹೇರ್ ಆಯಿಲ್ ನಿಮಗೆ ನರಿಶ್ಮೆಂಟ್ ಕೂಡ ಸಿಗುತ್ತೆ. ಓಕೆನಾ. ನಿಮ್ಗೆ ಏನಾದ್ರು ಡ್ರೈ ಏನಾದ್ರು ಅನಿಸ್ತಿತ್ತು ನಿಮ್ಮ ಹೇರ್ ಅಂದ್ರೂ ಕೂಡ ಅದು ತುಂಬಾನೇ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಬರುತ್ತೆ, ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಆಗ ಹೇಳಿದಾಗೆ ಆ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಗಳೆಲ್ಲದೂ ಕೂಡ ಇರೋದ್ರಿಂದ ನಿಮಗೆ ಈ ರೀತಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ಈ ಸೀರಮ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ 30 ml ಗೆ 690 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು ಫ್ರೆಂಡ್ಸ್. ಈಗ ನಾನು ತೋರಿಸಿರುವಂತ ಈ 4 ಹೇರ್ ಸಿರಮ್ಗಳು ಕ್ಲಿನಿಕಲಿ ಪ್ರೂವ್ ಆಗಿದೆ ಮತ್ತೆ ಡರ್ಮೋಟಾಲಜಿ ಟೆಸ್ಟೆಡ್ ಇರುವಂತದ್ದು. ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ, ಎಲ್ಲ ಹೇರ್ ಟೈಪ್ಸ್ ವರ್ಗೂ ಕೂಡ ಸೂಟೇಬಲ್ ಆಗುತ್ತೆ ಅಂಡ್ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಹೇಳಿ ಪ್ರೂವ್ ಆಗಿದೆ. ಓಕೆನಾ. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಬೆಸ್ಟ್ ಅನ್ಸುತ್ತೆ, ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡಬಹುದು. ಅಂಡ್ ಇದರಲ್ಲಿ ನಾನು ಕೂಡ ಒಂದು ಯೂಸ್ ಮಾಡ್ತಿದ್ದೀನಿ, ನನಗೂ ಕೂಡ ರಿಸಲ್ಟ್ ಸಿಕ್ಕಿದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ವಿಶ್ಕೇರ್ ಅವ್ರದ್ದು ಹೇರ್ ಸಿರಮ್ ನಾನು ಯೂಸ್ ಮಾಡ್ತಾ ಇರೋಂಥದ್ದು. ನನಗೂ ಕೂಡ ತುಂಬಾ
ತುಂಬಾ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ. ಬಿಕಾಸ್ ನನಗೆ ಆಫ್ಟರ್ ಡೆಲಿವರಿ ಆದಮೇಲೆ ತುಂಬಾ ಹೇರ್ ಲಾಸ್ ಎಲ್ಲ ಆಗ್ತಾಯಿತ್ತು ಆ್ಯಂಡ್ ತುಂಬಾ ಸ್ವಲ್ಪ ಉದ್ದ ಬೆಳೀತಿತ್ತು, ಬಟ್ ತುಂಬ ತಿನ್ನಾಗಿತ್ತು ಮತ್ತು ಹೇರ್ ಫಾಲ್ ತುಂಬಾ ಆಗ್ತಾಯಿತ್ತು. ಬಟ್ ಈಗ ನಂಗೆ ಅದು ಕಡಿಮೆ ಕೂಡ ಆಗಿದೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡಿದ್ದೆ, ನೀವು ಯೂಸ್ ಮಾಡಬೇಕು ಅಂತ ಹೇಳಿ ಏನಿಲ್ಲ. ಸೊ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು. ಓಕೆನಾ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಮ್ಯಾಮ್ ನೀವು ತೋರಿಸೋ ತುಂಬಾ ಪ್ರೈಸ್ ಜಾಸ್ತಿ ಇರೋದನ್ನು ತೋರಿಸ್ತೀರಾ, ಸೊ ಪ್ರಮೋಷನ್ಗೆ ಅದನ್ನು ನಿಮಗೆ ಬಂದಿರುತ್ತೆ, ಸೊ ಅದಕ್ಕೆ ನೀವು ತೋರಿಸ್ತೀರಾ ಅಂತ ಹೇಳ್ತಿದ್ದೀರಾ. ಸೊ ನೀವೇ ನೋಡ್ತಿದ್ದೀರಾ ನನಗೆ ಅಷ್ಟೊಂದು ಏನು ವ್ಯೂಸ್ ಇಲ್ಲ, ಮತ್ತು ನಂದು ಚಾನಲ್ ಕೂಡ ಹೊಸ್ತ ಅಲ್ವಾ. ಸೊ ಅಂತ ಅಷ್ಟು ಲಕ್ಷಾನುಗಟ್ಟಲೆ ಅಥವಾ ತುಂಬ ಸಾವಿರಾರು ವ್ಯೂಸ್ಗಳೇನು ಬರ್ತಾ ಇಲ್ಲ, ನನಗೆ ತುಂಬಾ ಕಡಿಮೆ ಬರ್ತಾ ಇದೆ. ಆ್ಯಂಡ್ ನಾನು ಯಾವುದೂ ಕೂಡ ಅರ್ನಿಂಗ್ಸು ಕೂಡ ಮಾಡ್ತಿಲ್ಲ ನಾನು ಯೂಟ್ಯೂಬಲ್ಲಿ. ಓಕೆನಾ. ಸೊ ಅದನ್ನು ನೀಟಾಗಿ ತಿಳ್ಕೊಳ್ಳಿ. ಸೊ ಈ ರೀತಿಲೆಲ್ಲ ಕಮೆಂಟ್ ಮಾಡಬೇಡಿ. ಸೊ ಡಾಕ್ಟರ್ ಏನು ಹೇಳ್ತಾರೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ನಾನು ಕನ್ಸಲ್ಟ್ ಮಾಡಿದಾಗ ನನಗೆ ಒಂದಷ್ಟು ಲಿಸ್ಟ್ಗಳನ್ನು ಹೇಳ್ಕೊಟ್ಟಿದ್ರು. ಸೊ ಸ್ವಲ್ಪ ಕ್ಲೋಸ್ ಡಾಕ್ಟರ್ ಆಗಿರೋದ್ರಿಂದ ನನಗೆ ತಿಳಿಸ್ಕೊಡ್ತಾರೆ, ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಓಕೆನಾ. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ. ಬಟ್ ನಿಮ್ಮ ಏನು ಏರಿಯಾಗಳಲ್ಲೇ ಅಥವಾ ನಿಮ್ಮ ಊರುಗಳಲ್ಲೇ ಅದರ ಡಾಕ್ಟರ್ಸ್ ಇದ್ದಾಗ ನೀವು ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಇದಕ್ಕಿಂತಲೂ ಜಾಸ್ತಿ ಪ್ರೈಸಲ್ಲೂ ಕೂಡ ನಿಮಗೆ ಹೇಳ್ಬೋದು. ಓಕೆನಾ. ಸೊ ಅವ್ರು ನಿಮಗೆ ರೆಫರ್ ಮಾಡ್ಬೋದು. ಯಾಕೆಂದರೆ ಒಂದಷ್ಟು ಜನ ಈಗ ನೀವು ಆಲ್ರೆಡಿ ಕೂಡ ಯಾರು ಕನ್ಸಲ್ಟ್ ಮಾಡಿದ್ರೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಡರ್ಮಟಾಲಜಿ ಟೆಸ್ಟೆಡು ಮತ್ತು ಡಾಕ್ಟರ್ ಹೇಳೋದೆಲ್ಲ ಸ್ವಲ್ಪ ಜಾಸ್ತಿ ಇರೋದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಡ್ಯಾಮೇಜ್ ಆಗಿರುತ್ತೆ. ಆ್ಯಂಡ್ ನಿಮಗೆ ನಾರ್ಮಲ್ ಈಗ ಒಂದು 10 ರೂಪೀಸ್ 100 ರೂಪೀಸಲ್ಲಿ ಸಿಗೋದೆಲ್ಲದು ಕೂಡ ಅಷ್ಟು ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ನಾನಾಗಿ ಓನಾಗಿ ಏನೂ ಹೇಳ್ತಿಲ್ಲ, ಡಾಕ್ಟರ್ ಹೇಳಿದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಿ. ಅವ್ರು ನಿಮಗೆ ಇನ್ನೂ ನೀಟಾಗೆಲ್ಲ ಎಕ್ಸಾಮೈನ್ ಮಾಡ್ತಾರೆ. ಅವಾಗ ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಓಕೆನಾ. ಆ್ಯಂಡ್ ಈ ಹೇರ್ ಸಿರಮ್ಗಳನ್ನೆಲ್ಲ ಇವಾಗ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಫಸ್ಟ್ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನೀವು ಎವ್ರಿ ಡೇ ನೈಟ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ವಾರದಲ್ಲಿ 3 ಟೈಮ್ಸ್ ಅಥವಾ ಒಂದಿನ ಬಿಟ್ಟು ಒಂದಿನ. ಸೊ ಈ ರೀತಿಲಿ ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ, ನೀವು ಹೇಗೆ ತಲೆ ಸ್ನಾನ ಮಾಡ್ತೀರಾ, ಸೊ ಅದ್ರ ಹಿಂದಿನ ದಿನ ಅಂದರೆ ನೈಟು ನೀವು ಬರೀ ನಿಮ್ಮ ನತ್ತಿಗಳಿಗೆ ಹಾಕ್ಕೋಬೇಕು. ಓಕೆನಾ. ಇಡೀ ಕೂದಲಿಗೆಲ್ಲ ನೀವು ಹಚ್ಕೊಳ್ಳೋದಲ್ಲ. ಈಗ ಎಣ್ಣೆಗಳಲ್ಲೆಲ್ಲ ಫುಲ್ ಇಡೀ ಕೂದಲಿಗೆಲ್ಲ ಹಚ್ಕೊತೀರ ನೋಡಿ, ಆ ರೀತಿಲಿ ಮಾಡೋ ಹಾಗಿಲ್ಲ. ಜಸ್ಟ್ ನಿಮ್ಮ ನತ್ತಿಗಳಿಗೆ ನೀವು ಹೇರ್ ಸಿರಮ್ಗಳನ್ನು ಅಪ್ಲೈ ಮಾಡಿಬಿಟ್ಟು ನಿಮ್ಮ ಫಿಂಗರ್ಸಿಂದ ಅದನ್ನು ನೀಟಾಗಿ ಮಸಾಜ್ ಮಾಡಿ. ಓಕೆನಾ. ಸೊ ಬೇರೆ ನಿಮ್ಮ ಮನೇಲಿ ಯಾರು ಇದ್ದರೆ ಅವರ ಹೆಲ್ಪ್ ತಗೊಳ್ಳಿ. ಸೊ ಅವಾಗ ನಿಮ್ಗೆ ಇನ್ನೂ ಕೂಡ ಈಸಿ ಆಗುತ್ತೆ. ಸೊ ಒಂದು 5 ಮಿನಿಟ್ಸ್ವರೆಗೂ ಕೂಡ ನೀಟಾಗಿ ಮಸಾಜ್ ಮಾಡಿ. ಆವಾಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಿಮ್ಮ ನತ್ತಿಲಿ ನೀಟಾಗಿ ಆಗುತ್ತೆ. ನೀವು ಅಪ್ಲೈ ಮಾಡಿರೋಂಥ ಸೀರಮ್ಗಳು ಕೂಡ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ. ಓಕೆನಾ. ಸೊ ಓವರ್ ನೈಟ್ ಬಿಟ್ಟು ನೀವು ಮಾರ್ನಿಂಗ್ ಎದ್ದು ನೀವು ವಾಶ್ ಮಾಡ್ಕೊಳ್ಳಿ. ನೀವು ಯಾವ ಶಾಂಪೂಲ್ ಯೂಸ್ ಮಾಡ್ತಿರ್ತೀರಾ ಆ ಶಾಂಪೂಗಳನ್ನು ಯೂಸ್ ಮಾಡಿ. ಅಥವಾ ನೀವೇನಾದ್ರು ಡರ್ಮಟಾಲಜಿ ಟೆಸ್ಟೆಡು ಅಥವಾ ಹೇರ್ ಫಾಲ್ ಕಂಟ್ರೋಲ್ ಇರೋಂಥ ಶಾಂಪೂಗಳನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಇನ್ನೂ ಬೆಸ್ಟ್ ಆಗುತ್ತೆ. ಬಿಕಾಸ್ ನಿಮಗೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ. ಓಕೆನಾ. ಆಲ್ರೆಡಿ ನಾನು ಶಾಂಪೂಗಳನ್ನು ಕೂಡ ತೋರಿಸಿದ್ದೀನಿ, ನೋಡಿಲ್ಲ ಆ ವಿಡಿಯೋ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ನೀವು ಒಮ್ಮೆ ಚೆಕ್ ಮಾಡಿ. ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ ನೀವು ಆ ಶಾಂಪೂಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಅವಾಗ ನಿಮಗೆ ಇನ್ನೂ ಕೂಡ ಬೇಗ ರಿಸಲ್ಟ್ ಸಿಗುತ್ತೆ. ಓಕೆನಾ. ಆ್ಯಂಡ್ ಇವಾಗ ಸಾಕಷ್ಟು ಜನರಿಗೆ ಡೌಟ್ ಬರ್ಬೋದು ಎಷ್ಟು ದಿನದ ಒಳಗಡೆ ನಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಮಿನಿಮಮ್ ಅಂದರೆ 1 ಮಂತ್ವರೆಗೂ ಕೂಡ ನಿಮಗೆ ತಗೊಳುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ 3 ಮಂತ್ಸ್ ಬೇಕೇ ಬೇಕು. ಸ್ವಲ್ಪ ಒಂದು ಲೈಟಾಗಿ ಆಗ್ತಿದೆ ಅಂತ ಹೇಳಿದ್ರೆ 1 ಮಂತಲ್ಲೇ ನಿಮಗೆ ರಿಸಲ್ಟ್ ಎಲ್ಲ ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನೀವು 3 ಮಂತ್ಸ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೇರ್ ಫಾಲ್ ಎಲ್ಲದು ಕೂಡ ಕಡಿಮೆ ಆಗುತ್ತೆ. ಓಕೆನಾ. ಆ್ಯಂಡ್ ಅದಾದಮೇಲೂ ಕೂಡ ನಾವು ಯೂಸ್ ಮಾಡಬೇಕಂತ ಹೇಳಿದ್ರೆ ಅದು ನಿಮ್ಮ ವಿಶ್. ನೀವು ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟು. ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲಾಗಿ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಿರ್ತೀರ ಮತ್ತು ಹೆಲ್ದಿ ಫುಡ್ಗಳನ್ನು ಯೂಸ್ ಮಾಡಿ. ಸೊ ಆವಾಗಲೂ ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ. ಓಕೆನಾ. ಸೊ ಈಗ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಸೊ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೊ ಆದರೆ ಬಟ್ ಮಕ್ಕಳುಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಬೋ 18 ಇಯರ್ಸ್ ಎಲ್ಲ ಯಾರು ಇರ್ತೀರಾ, ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಬೇಡ. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರೆಲ್ಲ ಇರ್ತೀರಾ ಅದು 6 ಮಂತ್ ಆಗಿರಬೇಕು ನಿಮಗೆ ಡೆಲಿವರಿ ಆಗಿ. ಸೊ ನೀವು ಕೂಡ ಯೂಸ್ ಮಾಡ್ಬೋದು. ಮತ್ತು ನಿಮ್ಗೆ ಏನೋ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡ್ಬೋದು, ನಿಮಗೂ ಕೂಡ ಸೂಟ್ ಆಗುತ್ತಂತೆ. ಓಕೆನಾ. ಸೊ ಅದ್ರ ಜೊತೆಗೆ ನೀವು ಥೈರಾಯ್ಡ್ ಟ್ಯಾಬ್ಲೆಟ್ಗಳನ್ನು ಯೂಸ್ ಮಾಡಬೇಕು. ಮತ್ತು ಫುಡ್ಗಳಲ್ಲೂ ಕೂಡ ನೀವು ಕಂಟ್ರೋಲ್ನೆನ್ಸ್ ತಗೋಬೇಕು. ಆಯಿತಾ. ಅಂದರೆ ಗ್ರೀನ್ ರಿಲೇಟೆಡು ಸೊ ಆ ರೀತಿ ಫುಡ್ಗಳನ್ನು ನೀವು ಯೂಸ್ ಮಾಡಬೇಕು. ಆವಾಗ ನಿಮಗೆ ಥೈರಾಯ್ಡ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಹೇರ್ ಫಾಲ್ ಕೂಡ ರೆಡ್ಯೂಸ್ ಆಗೋಂಥದ್ದು ಕಡಿಮೆ ಆಗುತ್ತೆ. ಓಕೆನಾ. ಸೊ ಹೀಗೆ ನೀವು ಕೇರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಸಾಲ್ವ್ ಆಗಿ ನಿಮ್ಮ ಹೇರ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ತುಂಬಾ ತಿಕ್ಕಾಗಿ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಈ ಹೇರ್ ಆಯಿಲ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನಿಯರ್ ಬೈ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗ್ಬೋದು. ಸೊ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವರಿ ಮಾಡ್ಕೋಬೇಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಸೊ ಆ ಮೂಲಕ ಹೋಗಿ ನೀವು ಆರ್ಡರ್ ಮಾಡಿ. ಓಕೆನಾ. ಆ್ಯಂಡ್ ತುಂಬ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಸೈಟಲ್ಲೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಡೂಪ್ ಸಿಗೋದು ಡೂಪ್ ಕೂಡ ಸಿಗ್ಬೋದು. ಬಿಕಾಸ್ ಅದೆಲ್ಲದೂ ಕೂಡ ನಡೀತಾ ಇದೆ ಫ್ರಾಡ್ ಎಲ್ಲ. ಸೊ ಹಾಗಾಗಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ. ಸೊ ಒರಿಜಿನಲಲ್ಲೇ ನೀವು ಹೋಗಿ ತೊಗೊಳ್ತಾರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ. ಹಾಗೆ ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.